ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ದೇಶದಲ್ಲಿ ನಡೆಯುತ್ತಿರುವ 18ನೇ ಲೋಕಸಭೆಗೆ 3ನೇ ಹಂತದ ಮತದಾನ ಮಂಗಳವಾರ ಮೇ 7ರಂದು ದೇಶದ 11 ರಾಜ್ಯಗಳಲ್ಲಿ ನಡೆಯಿತು. ಕರ್ನಾಟಕದ 2ನೇ ಹಂತದ ಚುನಾವಣೆ ಸಹ ಇಂದೇ ಪೂರ್ಣಗೊಂಡಿತು. ಇಂದು ಕರ್ನಾಟಕದ 14 ಲೋಕಸಭೆ ಕ್ಷೇತ್ರಗಳಿಗೆ ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ನಡೆಯಿತು. ರಾಜ್ಯದ ಒಟ್ಟು 28 ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಏಪ್ರಿಲ್ 26ಕ್ಕೆ ಮತದಾನವಾಗಿತ್ತು. ಎರಡನೇ ಹಾಗೂ ಕಡೆಯ ಹಂತದಲ್ಲಿ ಮೇ 7ಕ್ಕೆ ಬಾಕಿ 14 ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಪ್ರತಿಯೊಂದು ಮತವೂ ಕೂಡ ಒಂದು ದೇಶದ ಹಿತದೃಷ್ಟಿಯಿಂದ ಒಂದು ಪ್ರಮುಖವಾಗಿರ್ತದೆ. ಇದು ಒಂದು ಮತ ಅಂತೇಳಿ ನಿರ್ಲಕ್ಷ್ಯ ಮಾಡದೆ ಪ್ರತಿಯೊಬ್ಬರೂ ಕೂಡ ತಾವು ತಮ್ಮ ಮತವನ್ನು ಚಲಾಯಿಸಬೇಕು. ಯಾವುದೇ ನಿರ್ಲಕ್ಷ್ಯ ಮಾಡದೆ, ಆಲಸ್ಯ ಮಾಡದೆ, ಉದಾಸೀನ ಮಾಡದೆ ಪ್ರತಿಯೊಬ್ಬರೂ ಕೂಡ ತಮ್ಮ ಒಂದು ಹಕ್ಕನ್ನು ಇದನ್ನು ಚಲಾಯಿಸಬೇಕು. ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ಇದು ತಮ್ಮ ಕರ್ತವ್ಯ, ಹೊಣೆಗಾರಿಕೆ ಅಂತ ಎಲ್ಲರೂ ಭಾವಿಸಬೇಕು. ಇದೊಂದು ಹಬ್ಬ, ಇದೊಂದು ನಮ್ಮ ಒಂದು ನಮ್ಮ ಒಂದು ಪ್ರತಿಯೊಂದು ನಮ್ಮ ಕರ್ತವ್ಯ, ವೈಯಕ್ತಿಕ ಜೀವನದ ಕರ್ತವ್ಯ ಹೇಗೆ ಇರ್ತದೋ ಹಾಗೆ ಕೂಡ ಇದು ಕೂಡ ದೇಶದ ದೃಷ್ಟಿಯಿಂದ ನಾವು ಇದೊಂದು ಕಾಣಿಕೆ ಅಂತಾಗಲಿ, ನಮ್ಮ ಕರ್ತವ್ಯ ಹೊಣೆಗಾರಿಕೆ ಅಂತಾಗಲಿ ನಾವು ಪೂರೈಸಬೇಕು. ರಾಜ್ಯದ ಲೋಕಸಭೆಗಳ ಕ್ರಮ ಸಂಖ್ಯೆಯಲ್ಲಿ 8ನೇ ಕ್ಷೇತ್ರವಾದ ಕೊಪ್ಪಳ ಲೋಕಸಭೆ ಚುನಾವಣೆಗೆ ಮತದಾನ ಮಂದಗತಿಯಲ್ಲಿ ಆರಂಭಗೊಂಡು ಮಧ್ಯಾಹ್ನದ ವೇಳೆಗೆ ಚುರುಕುಗೊಂಡಿತ್ತು. 7 ಗಂಟೆಯಿಂದ 3 ಗಂಟೆ ತನಕ ತೀರಾ ವಿರಳ ಎಂಬಂತೆ ಮತದಾರರು ಮತಗಟ್ಟೆ ತಲುಪಿದರು. ಸಂಜೆಯ ಕಡೆಯ ಕೆಲ ಗಂಟೆಗಳಲ್ಲಿ ಮತದಾನ ಮತ್ತೆ ಚುರುಕು ಪಡೆಯಿತು. ನಮ್ಮ ಹೆಸರು ಸುನೀತಮ್ಮರೆ. ನಮ್ಮ ದೇಶದಾಗ ಇವಾಗ ಓಟ್ ಬರ್ತಾವಂದ್ರೆ, ಓಟ್ ಹಾಕ್ತೀವಂದ್ರೆ ನಮ್ಮ ದೇಶಕ್ಕೆ ಒಳ್ಳೆ ನಾಯಕರು ಬರಬೇಕು. ನಾವು ಓಟ್ ಹಾಕ್ತೀವಂದ್ರೂ ಬಡವರಿಗೆ ಒಂಥರ ಬಡವರು ಹಿಂಸೆ ಪಡೆಯುವಂಥದ್ದು ನಾಯಕರು ಬರಬಾರ್ದು. ಒಳ್ಳೆ ರೀತಿಯಿಂದ ಮುಂದೆ ಬರುವಂಥ ರಾಜಕೀಯ ಯಾರೇ ಆಗಲಿ, ಯಾವ ಆಡಳಿತ ಆಗಲಿ, ನಮಗೆ ಒಳ್ಳೆ ರೀತಿಯಿಂದ ಆಡಳಿತ ಮಾಡುವಂಥವ್ರು ಬರಬೇಕು. ಅದಕ್ಕಾಗಿ ನಾವು ಓಟ್ ಚಲಾಯಿಸ್ತೀವಿ. ನನ್ನ ಹೆಸರು ಸುಜಾತ ಸಿಳ್ಳಿನ. ನಮ್ಮ ಮನೆ ಇಲ್ಲೇ ಇರೋದ ಕಾರಣ ನಾವು ಹೊಸಪೇಟೆಯಿಂದ ಬಂದಿದ್ದೀವಿ ಓಟ್ ಹಾಕಲಿಕ್ಕೆ. ಓಟು ಎಲ್ಲರೂ ಹಾಕಲೇಬೇಕು. ಓಟು ನಮ್ಮ ಹಕ್ಕು. ಕೊಪ್ಪಳದ 144 ಮತ್ತು 146ನೇ ಮತಗಟ್ಟೆಯಲ್ಲಿ ಜನರು ಪ್ರಜಾಪ್ರಭುತ್ವದ ಈ ರಾಷ್ಟ್ರೀಯ ಹಬ್ಬದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಹಕ್ಕು ಚಲಾಯಿಸುತ್ತಿರುವುದು ಕ್ಯಾಮರಾ ಕಣ್ಣಿಗೆ ಬಿತ್ತು. ಕೊಪ್ಪಳದ ರೈಲು ನಿಲ್ದಾಣದ ಸರ್ಕಾರಿ ಶಾಲೆಯಲ್ಲಿ ಸ್ಥಾಪನೆಯಾಗಿದ್ದ ಮತಗಟ್ಟೆಯಲ್ಲಿ ವಯೋವೃದ್ಧರು ಮತ್ತು ಮೊದಲ ಬಾರಿಗೆ ತಮ್ಮ ಹಕ್ಕು ಚಲಾಯಿಸುವ ಯುವ ಭಾರತೀಯರು ತಮ್ಮ ಹಕ್ಕು ಚಲಾಯಿಸಿ ಹೆಮ್ಮೆ ಪಟ್ಟರು. ಎಲ್ಲರೂ ಫಸ್ಟ್ ಟೈಮ್ ವೋಟ್ ಮಾಡೋರು ಆಯಿತು. ಎಲ್ಲರೂ 5 ಗಂಟೆ ಒಳಗೆ ಬಂದು ನಿಮ್ಮ ವೋಟಿಂಗ್ ಬೂತ್ ಒಳಗೆ ಬಂದು ಎಲ್ಲರೂ ವೋಟ್ ಮಾಡಿರಿ. ನಮ್ಮ ಒಂದೊಂದು ಓಟು ನಮ್ಮ ರಾಷ್ಟ್ರಕ್ಕೆ ಭಾಳ ಮುಖ್ಯ. ಎಲ್ಲರೂ ವೋಟ್ ಮಾಡಿರಿ ಪ್ಲೀಸ್. ಇವತ್ತು ನಾನು ಮೊದಲೇ ವೋಟಿಂಗ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ. ಅದಕ್ಕೆ ಎಲ್ಲರೂ ಬನ್ನಿ ವೋಟ್ ಮಾಡಿ. ಮೇಜರ್ಲಿ ಎಲ್ಲ ಇವಾಗ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಡಿಪೆಂಡ್ಸ್ ಆನ್ ದ ಯೂತ್. ನಾವು ವೋಟ್ ಮಾಡಬೇಕು. ಯೂತ್ ಬಿಲ್ಸ್ ದ ನೇಷನ್. ಸೊ ಮೊದಲೇ ವೋಟ್ ನಾನು ಮಾಡಿದ್ದು ತುಂಬ ಖುಷಿ ಆಗ್ತಿದೆ. ವೋಟಿಂಗ್ ಮಾಡೋದ್ರಿಂದ ಎಲ್ಲ ನಮ್ಮ ಯೂತ್ ಮೇಲೆ ಡಿಪೆಂಡ್ ಆಗಿದ್ದರಿಂದ ನಿಮ್ಮ ವೋಟ್ ಭಾಳ ಮಹತ್ವ ಕೊಡ್ತಾ. ಸೊ ಅದಕ್ಕೆ ಎಲ್ಲರೂ ಬಂದು ವೋಟ್ ಮಾಡಿ. ನನ್ನ ಹೆಸರು ದಾಮೋದರ್ ಅಂತ. ಫಸ್ಟ್ ಟೈಮ್ MP ವೋಟ್ ಹಾಕೋದು. ಒಳ್ಳೆ ಪಕ್ಷ ಆದರೂ ದೇಶಕ್ಕೆ ಅಭಿವೃದ್ಧಿಗಾಗಿ ವೋಟ್ ಮಾಡೋಕು. ಮುಂದೆ ಪಕ್ಷ ಏನು ಮಾಡುತ್ತೆ, ದೇಶ ಅಭಿವೃದ್ಧಿ, ಅದಕ್ಕಾಗಿ ನೋಡಿ ಚಲೋ ಪಕ್ಷ ಆರಿಸಿ ತೊಂಬರಿ. ಓಟ್ ಹಾಕಿ ಬಂದೀನಿ. ಒಂದೊಂದು ಓಟ್ ನಮ್ಮ ದೇಶಕ್ಕೆ ಮುಖ್ಯ. ನಾ ಹಾಕಿ ಬಂದೀನಿ. ಕೊಪ್ಪಳ ಕ್ಷೇತ್ರದಿಂದ ಲೋಕಸಭೆಗೆ ಪ್ರವೇಶ ಬಯಸಿ ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ಒಟ್ಟು 20 ಜನ ಅಭ್ಯರ್ಥಿಗಳು ತಮ್ಮ ರಾಜಕೀಯ ಭವಿಷ್ಯದ ಅದೃಷ್ಟ ಪರೀಕ್ಷೆಗೆ ಚುನಾವಣಾ ಕಾಡಕ್ಕಿಳಿದಿದ್ದಾರೆ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಉಂಟಾಗಿದೆ. ಇನ್ನೊಂದೆಡೆ ಕೆಲವು ಪಕ್ಷೇತರರು ಸಹ ಚುರುಕಿನ ಪ್ರಚಾರ ಕೈಗೊಂಡಿದ್ದಾರೆ. ಪ್ರಶಾಂತ್ ರಾಯ್ಕರ್ ಅಂತೇಳಿ, ನಾನು ಕೊಪ್ಪಳದ ನಿವಾಸಿ. ಪ್ರತಿಯೊಬ್ಬ ನಾಗರಿಕರು ತಮ್ಮ ಅಮೂಲ್ಯವಾದ ಮತವನ್ನು ರಾಷ್ಟ್ರದ ಸುರಕ್ಷೆಯ ದೃಷ್ಟಿಯಿಂದ ಹಾಕಬೇಕು. ಮನೆಯಲ್ಲಿ ಕುಂತು ಇರೋದು ಒಳ್ಳೆಯದಲ್ಲ. ಯಾಕಂದರೆ ಪಕ್ಷ ಯಾವುದೇ ಇರಲಿ, ಆದರೆ ವೋಟಿನ ಮಹತ್ವ ಜನರಿಗೆ ತಿಳಿಸ್ಬೇಕು. ಆಜು ಬಾಜು ಇದ್ದವರಿಗೆ ಕರ್ಕೊಂಬಂದು ಓಟ್ ಹಾಕ್ಸ್ಬೇಕು. ಅವಾಗೇ ದೇಶ ಉಳಿಯೋದು. ದೇಶದ ಪರಿಸ್ಥಿತಿ, ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ಯಾವ ಟೈಮ್ನಲ್ಲಿ ಏನಾಗ್ತೈತೆ ಅಂತ ಹೇಳಕ್ಕೆ ಬರೋಲ್ಲ. ಅದಕ್ಕೆ ದಯವಿಟ್ಟು ನೀವು ಬಂದು ಮತದಾನ ಮಾಡಬೇಕು. ಕರೀಂ ಪಾಷಾ ಗಚ್ಚಿನಮನಿ ಹಡಗಿನ ಗುರುತಿನೊಂದಿಗೆ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ತೀವ್ರ ಪೈಪೋಟಿ ಒಟ್ಟಿದ್ದಾರೆ. ನನ್ನ ಹೆಸರು AB ರದ್ದೇವಾಡಿಗೆ ವಕೀಲರು, ಕೊಪ್ಪಳ. ಕಾನೂನುಬದ್ಧವಾಗಿ ಸಂವಿಧಾನ ನಮಗೇನು ಒಂದು ಹಕ್ಕು ಕೊಟ್ಟಿದೆ, ಅವತ್ತು ಕಾನೂನುಬದ್ಧವಾಗಿ ನಾನು ದೇಶದ ಭದ್ರತೆಗಾಗಿ ನನ್ನ ಮತ ಚಲಾಯಿಸಿದ್ದೇನೆ. ದೇಶ ಉಳಿಬೇಕು. ನನ್ನ ಹೆಸರು ರಜಿಯಾ ಅಂತ. ನಾನು ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ಸಲುವಾಗಿ ಚಲಾಯಿಸಿದ್ದೀನಿ ಹಕ್ಕನ್ನು. ಹೆಣ್ಮಕ್ಳಿಗೆ ಆಗೋ ಶೋಷಣೆಯನ್ನು ತಡೆಗಟ್ಟಬೇಕು. ನನ್ನ ದೇಶದ ಭದ್ರತೆಗಾಗಿ ನಾನು ಮತವನ್ನು ಚಲಾಯಿಸಿದ್ದೀನಿ. ಶ್ರೀನಿವಾಸ್ ದೇಸಾಯಿ, ಕೊಪ್ಪಳ.
ಈ ಚುನಾವಣೆ ಎಲ್ರಿಗೂ ಅತ್ಯಮೂಲ್ಯವಾದಂಥ ಹಕ್ಕು ಚಲಾಯಿಸಲಿಕ್ಕೆ ಇರತಕ್ಕಂಥ ಒಂದು ಅವಕಾಶ. ಪ್ರತಿಯೊಬ್ಬರೂ ಮತದಾನವನ್ನು ಮಾಡುವ ಮೂಲಕ ನಮ್ಮ ಹಕ್ಕನ್ನು ಚಲಾಯಿಸಬೇಕು. ಅಭಿವೃದ್ಧಿ ಪಥದೆಡೆಗೆ ಭಾರತವನ್ನು ಕೊಂಡೊಯ್ಯಲಿಕ್ಕೆ ಇದು ಎಲ್ರಿಗೂ ಸಹಕಾರಿಯಾಗತಕ್ಕಂಥ ಕೆಲಸ. ಪ್ರತಿಯೊಬ್ಬರು ವೋಟ್ ಮಾಡಿ. ಕರ್ನಾಟಕದ ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಉತ್ತರ ಕನ್ನಡ, ಬೆಳಗಾವಿ, ಚಿಕ್ಕೋಡಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು ಹಾಗೂ ಬಳ್ಳಾರಿ ಲೋಕಸಭೆ ಕ್ಷೇತ್ರಗಳಿಗೆ ಮಂಗಳವಾರ ಮತದಾನ ನಡೆಯಿತು. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.